brother, oh sister, I am happy always in the world. Oh brother, oh sister, because Jesus loves me all the time. Oh brother, oh sister. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಅನೇಕ ನನ್ನ ಸ್ನೇಹಿತರು ಸಹ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಈ ದೇವರ ವಾಕ್ಯವನ್ನು ಕೇಳೋದ್ರಿಂದ ನಿಮ್ಮೆಲ್ಲರಿಗೂ ಆಶೀರ್ವಾದ ಬರ್ತದೆ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಮಕ್ಕಳೇ ಮತ್ತು ಹಿರಿಯರೇ, ನಾವು ಪ್ರತಿ ವಾರ ಈ ಸಂಡೇ ಸ್ಕೂಲ್ ಪಾಠದ ಬೈಬಲ್ ಆಧಾರದ ವಚನಗಳನ್ನು ನಾವು ನೋಡೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಜವಾದಂಥ ಒಂದು ಕಥೆಯನ್ನು ನಾವು ಕೇಳ್ತಾ ಹೋಗ್ತೇವೆ. ಆ ಕಥೆಯ ಭಾಗದಲ್ಲಿ ಈ ದಿನ ನಾನು ಆರಿಸಿಕೊಂಡಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಮದರ್ ತೆರೇಸಾದ್ದು. ಮದರ್ ತೆರೇಸಾ ಅವರು ಅಲ್ಬೇನಿಯಾ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಮಗಳು. ಅವಳು 12ನೇ ವರ್ಷದಲ್ಲಿ, ಅಂದರೆ ತನ್ನ 12ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿಯನ್ನು ಪ್ರೀತಿಸಿ ತನ್ನ ಹೃದಯದಲ್ಲಿ ಅವಳು ಅಂಗೀಕರಿಸ್ತಾಳೆ. ಆನಂತರ ಅವಳು ಒಳ್ಳೆಯ ಒಂದು ತೀರ್ಮಾನ ಮಾಡ್ತಾಳೆ, ನಾನು ಯೇಸು ಸ್ವಾಮಿಯ ಸೇವೆಯನ್ನು ಮಾಡಬೇಕಂತ ಹೇಳಿ 18ನೇ ವಯಸ್ಸಿನಲ್ಲಿ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ತೀರ್ಮಾನವನ್ನು ತಕ್ಕೊಂಡು ಅವಳು ಐರ್ಲೆಂಡ್ ದೇಶಕ್ಕೆ ಹೋಗಿ ಅಲ್ಲಿ ಸನ್ಯಾಸಿನಿ ಮಠವನ್ನು ಸೇರಿ ಅಲ್ಲಿ ಅವಳು ತರಬೇತಿಯನ್ನು ತಗೊಳ್ತಾಳೆ. ಆ ಜೊತೆಯಲ್ಲಿ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಭಾಷೆಯನ್ನು ಕಲಿತಾಳೆ. ಯಾಕಂತ ಹೇಳಿದ್ರೆ, ಇಂಗ್ಲೀಷ್ ಭಾಷೆಯನ್ನು ಕಲಿತ್ರೆ ಲೋಕದ ಅಂತ ಹೇಳಿದ್ರೆ ನಮ್ಮ ವಿಶ್ವದ ಯಾವ ಭಾಗದಲ್ಲಾದರೂ ಹೋಗಿ ಸೇವೆ ಮಾಡ್ಬೋದಂತ ಅವಳಿಗೆ ಬಹಳ ಇಷ್ಟ ಇರ್ತದೆ. ಹಾಗೆ ಅವಳು ತನ್ನ ಒಂದು ತರಬೇತಿ ಮುಗಿದ ನಂತರ ಅವಳು ಆರಿಸಿಕೊಳ್ಳುವಂಥದ್ದು ಭಾರತ ದೇಶಕ್ಕೆ ಬಂದು ಅಲ್ಲಿ ಪ್ರಾರಂಭ ಮಾಡಬೇಕು ಸೇವೆ ಅಂತ ಹೇಳಿ ಆಕೆ ಕಲ್ಕಟ್ಟ ಪಟ್ಟಣವನ್ನು ಆರಿಸಿಕೊಂಡು ಅಲ್ಲಿ ತನ್ನ ಒಂದು ಸೇವೆಯನ್ನು ಪ್ರಾರಂಭಿಸ್ತಾಳೆ. ಅವಳಿಗೆ ಏನಂತ ಹೇಳಿದ್ರೆ, ನಾನು ಬಡವರ ಮಧ್ಯದಲ್ಲಿ ಸೇವೆ ಮಾಡಬೇಕೆಂಬ ಹಂಬಲ. ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, 1950ನೇ ಇಸ್ವಿಯಲ್ಲಿ ಚಾರಿಟೀಸ್ ಆಫ್ ಸಿಸ್ಟರ್ಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ಬಡವರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೆ ಹಣವನ್ನು ಸಂಗ್ರಹ ಮಾಡಿ ಆ ಸೇವೆಯನ್ನು ಮಾಡ್ತಾಳೆ. ಆ ಸೇವೆ ಯಾರಿಗೋಸ್ಕರ ಅವಳು ಮಾಡ್ತಾಳೆ ಅಂತ ಹೇಳಿದ್ರೆ, ಅತಿ ಬಡವರಾದಂಥ ಜನರ ಮಧ್ಯದಲ್ಲಿ ಅನ್ನಾಹಾರಗಳಿಲ್ಲದೆ ಇರುವಂಥ ಜನರ ಮಧ್ಯದಲ್ಲಿ ಆಕೆ ಪ್ರಾರಂಭ ಮಾಡ್ತಾಳೆ. ಅದ್ರ ಜೊತೆಯಲ್ಲಿ ಅವಳು ಕಂಡುಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಆ ಭಾಗದಲ್ಲಿದ್ದಂಥ ಅನೇಕ ರೋಗಗ್ರಸ್ತವಾದಂಥ ಮಕ್ಕಳನ್ನು ಅವಳು ಕಂಡುಕೊಳ್ತಾಳೆ. ಅದರಲ್ಲಿ ವಿಶೇಷವಾಗಿ ಕ್ಷಯ ರೋಗ, ಆಮೇಲೆ HIV ಏಡ್ಸು, ಆನಂತರ ಕುಷ್ಠರೋಗ, ಇಂಥದ್ದೆಲ್ಲ ಜನರನ್ನು ಯಾರು ಅಂತ ಕಷ್ಟದಲ್ಲಿ ಬಿದ್ದಿರ್ತಾರೆ ಅವರನ್ನು ಆರಿಸಿಕೊಂಡು ಕರ್ಕೊಂಡು ಹೋಗಿ ತನ್ನ ಆಶ್ರಮದಲ್ಲಿ ಸೇರಿಸ್ಕೊಂಡು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವ್ರಿಗೆ ಆರೈಕೆ ಕೊಡ್ತಾಳೆ. ಹೀಗೆ ಆಕೆ ಆರೈಕೆ ಕೊಟ್ಟು ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಒಟ್ಟು 133 ದೇಶಗಳಲ್ಲಿ ಅವಳು ಏನು ಮಾಡ್ತಾಳೆ ಅಂದರೆ ಸೇವೆಯನ್ನು ಪ್ರಾರಂಭಿಸ್ತಾಳೆ. ಜೊತೆಯಲ್ಲಿ 4500 ಸೆಂಟರ್ಗಳು ಅಂತ ಹೇಳಿದ್ರೆ, ಈ ಆರೈಕೆ ಮಾಡುವಂಥ ಸೆಂಟರ್ಗಳನ್ನು ಆಕೆ ಪ್ರಾರಂಭಿಸ್ತಾಳೆ. ಮಕ್ಕಳೇ ನೋಡ್ರಿ, ಸೇವೆ ಮಾಡೋದಕ್ಕೆ ನಾವು ಮುಂದೆ ಬಂದರೆ ದೇವರು ಹೇಗೆ ಆಶೀರ್ವದಿಸಿ ಸೇವೆಯನ್ನು ವಿಸ್ತಾರ ಮಾಡ್ತಾನೆ ಅಂತ ಹೇಳಿ. ಹಾಗೆ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯ ಮೂಲಕ ಪ್ರಾರಂಭ ಮಾಡ್ತಾಳೆ. ಆ ಸೇವೆ ಮಾಡಿದ್ದಕ್ಕೋಸ್ಕರ ವಿಶ್ವವಿಖ್ಯಾತವಾದಂಥ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ ಅಂದರೆ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ಆಕೆಗೆ ಕೊಟ್ಟು ಗೌರವಿಸ್ತಾರೆ. ಅದೇ ರೀತಿಯಲ್ಲಿ ಆಕೆ ಭಾರತದಲ್ಲಿ ಸೇವೆ ಮಾಡಿದಳಂತ ಹೇಳಿ ಭಾರತ ಸರ್ಕಾರವು ಸಹ ಆಕೆಗೆ ಭಾರತ ರತ್ನ, ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಕೊಟ್ಟು ಆಕೆಯನ್ನು ಸನ್ಮಾನಿಸ್ತಾರೆ. ಹೀಗೆ ಅನೇಕ ಪ್ರಶಸ್ತಿಯನ್ನು ಆಕೆ ತಗೊಳ್ತಾಳೆ. ಮಕ್ಕಳೇ, ನಾವು ಸಹ ಸೇವೆ ಮಾಡುವಂಥ ಮನೋಭಾವವುಳ್ಳವರಾಗಿ ಆ ರೀತಿಯಾದ ಸೇವೆ ಮಾಡೋದಾದರೆ, ದೇವರ ವಾಕ್ಯ ಅವಳಿಗೆ ಇನ್ಸ್ಪೈರ್ ಆಗಿದ್ದು ಯಾವುದು ಗೊತ್ತಾ ಮಕ್ಕಳೇ ನಿಮಗೆ? ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿರುವಂಥದ್ದು. ಯೇಸು ಸ್ವಾಮಿ ಹೇಳುವಂಥದ್ದು, ಒಬ್ಬ ಬಡವನಿಗೆ ನೀವು ಏನೇನು ಮಾಡಿದಿರೋ, ಹೊಟ್ಟೆಗಿಲ್ಲದವರಿಗೆ ಆಹಾರ ಕೊಟ್ಟರು, ಮತ್ತು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಟ್ಟರು, ಆಮೇಲೆ ಅನಾರೋಗ್ಯದಲ್ಲಿ ಬಿದ್ದವರಿಗೆ ಏನು ನೀವು ಚಿಕಿತ್ಸೆ ಮಾಡಿದಿರೋ, ಯಾವುದನ್ನು ನೀನು ಅಲ್ಪರಾದವರಲ್ಲಿ ನೀವು ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯ್ತಂತ ಯೇಸು ಸ್ವಾಮಿ ಹೇಳಿದ ಹಾಗೆ ಆಕೆ ಸೇವೆಯನ್ನು ಮಾಡ್ತಾಳೆ. ಮಕ್ಕಳೇ, ಈ ದಿನದಲ್ಲೂ ಸಹ ನಾವು ಆ ರೀತಿಯಾದ ಸೇವೆಯನ್ನು ಮಾಡೋದಕ್ಕೆ ಸಿದ್ಧರಾಗಿರೋಣ. ದೇವರ ಕರೆ ಬಂದರೆ ನೀವು ಸಹ ಸಿದ್ಧರಾಗಿರ್ರಿ. ಯೇಸು ಸ್ವಾಮಿಯನ್ನು ಹೃದಯದಲ್ಲಿ ನೀವು ಇಟ್ಕೊಳ್ರಿ ಮತ್ತು ಸೇವೆ ಮಾಡುವಂಥ ಮನೋಭಾವವನ್ನು ಬೆಳೆಸ್ಕೊಳ್ರಿ.
ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಯೇಸು ಸ್ವಾಮಿ ಹೇಳಿದ್ದೇನೆಂತ ಹೇಳಿದ್ರೆ, ಅಲ್ಪನಾದವನೊಬ್ಬರಿಗೆ ನೀವೇನೇನು ಮಾಡಿದಿರೋ ಅಂತ ಹೇಳಿದ್ರೆ ಹಸಿದವರಿಗೆ ಅನ್ನ ಕೊಟ್ರ, ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಟ್ರ, ಕಾಯಿಲೆಯಲ್ಲಿದ್ದವನಿಗೆ ಚಿಕಿತ್ಸೆ ಕೊಟ್ರ, ಇದೆಲ್ಲವನ್ನು ಯಾರು ನೀವು ಒಬ್ಬರಿಗೆ ಅಲ್ಪನಾದವನಿಗೆ ಮಾಡ್ತಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಅಂತ ಹೇಳಿ ಯೇಸು ಸ್ವಾಮಿ ಹೇಳುವ ಮಾತನ್ನು ನಾವು ಈ ದಿನ ದೇವರ ವಾಕ್ಯದಲ್ಲಿ ಕೇಳಕ್ಕೆ ಹೋಗ್ತೀವಿ. ನಿಮ್ಮನ್ನು ದೇವರು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಪರಲೋಕ ರಾಜ್ಯದ ಕುರಿತು ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದರು. ಅದರಲ್ಲಿ ಆತನು ಹೇಳಿದ್ದು, ಇದಲ್ಲದೆ ಮನುಷ್ಯಕುಮಾರನು ತಾನು ಮಹಿಮೆಯಿಂದ ಎಲ್ಲ ದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡನ್ನು ಕುರಿಗಳನ್ನು ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಲೆಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನೋ ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನೋ ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನೋ ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನೋ ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನೋ ನನಗೆ ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಯಲ್ಲಿದ್ದೇನೋ ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಆಗ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿದ್ದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಆತನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಾನು ಹಸಿದಿದ್ದೇನೋ ನೀವು ನನಗೆ ಊಟಕ್ಕೆ ಕೊಡಲಿಲ್ಲ, ಬಾಯಾರಿದ್ದೇನೋ ನೀವು ಕುಡಿಯುವುದಕ್ಕೆ ಕೊಡಲಿಲ್ಲ, ಪರದೇಶಿಯಾಗಿದ್ದೇನೋ ನನ್ನನ್ನು ಸೇರಿಸಿಕೊಳ್ಳಲಿಲ್ಲ, ಬಟ್ಟೆ ಇಲ್ಲದವನಾಗಿದ್ದೇನೋ ನನಗೆ ಉಡುವುದಕ್ಕೆ ಕೊಡಲಿಲ್ಲ, ರೋಗದಲ್ಲಿ ಬಿದ್ದಿದ್ದೇನೋ ಸೆರೆಮನೆಯಲ್ಲಿದ್ದೇನೋ ನೀವು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಆಗ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ಬಾಯಾರಿದ್ದನ್ನು, ಪರದೇಶಿಯಾಗಿದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದಿದ್ದನ್ನು, ಸೆರೆಮನೆಯಲ್ಲಿದ್ದದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಕೇವಲ ಅಲ್ಪರಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು ಎಂದು ಹೇಳಿದನು. ಪ್ರಿಯ ಮಕ್ಕಳೇ, ನಾವು ಸಹ ಕಷ್ಟ ಕಾರ್ಪಣ್ಯದಲ್ಲಿರುವವರಿಗೆ ಸಹಾಯ ಮಾಡುವವರಾಗಿರೋಣ. ಅದನ್ನು ಮಾಡಿದರೆ ಅದು ನಾವು ಕರ್ತನಾದ ಯೇಸುವಿಗೆ ಮಾಡಿದ ಹಾಗಾಗುವಂತೆ ನಮ್ಮನ್ನು ದೇವರು ಆಶೀರ್ವದಿಸಲಿ. ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಸಮಯದಲ್ಲಿ ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ. ಹೌದು ಸ್ವಾಮಿ, ಬಡವರಿಗೆ ಸಹಾಯ ಮಾಡುವಂಥನ್ನು ಮಕ್ಕಳು ಈಗಲಿಂದಲೇ ಕಲಿತು ನಿನ್ನ ಮಹಿಮೆ ರಾಜ್ಯಕ್ಕೆ ಸೇರುವಂತಾಗಲಿ ಎಂದು ಬೇಡುತ್ತೇವೆ. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. Oh sister, I am happy always in the world. Oh brother, oh sister, because Jesus loves me all the time. Oh brother, oh sister, I am happy always in the world. Oh brother, oh sister, because Jesus loves me all the time. ನಿನ್ನ ಕಾಲು ನಿನ್ನ ಮನೆಯು ಯಾವ ಕೆಲಸಕ್ಕೂ ಬಾರದು.
ಚಂದ ಯಾವ ಕೆಲಸಕ್ಕೂ ಬಾರದು ಸಿಸ್ಟರ್. ನಿನ್ನ ಕಾಲು ನಿನ್ನ ಮನೆಯು ಯಾವ ಕೆಲಸಕ್ಕೂ ಬಾರದು ಬ್ರದರ್. ನಿನ್ನ ಅಂದ ನಿನ್ನ ಚಂದ ಯಾವ ಕೆಲಸಕ್ಕೂ ಬಾರದು ಸಿಸ್ಟರ್. ಓ ಬ್ರದರ್, ಓ ಸಿಸ್ಟರ್, I am happy always in the world. Oh brother, oh sister, because Jesus loves me all the time. ನಿನ್ನ ವಿಶ್ವಾಸ ಸ್ವಾಮಿ ಕೇಳುವನು ನಿನ್ನನ್ನು dear friend. ದೃಷ್ಟಿಸು ನೀ ಆತನ, ಆತನೇ ನಂಬಿಕೆ ಪೂರೈಸುವನು. ನಿನ್ನ ನಂಬಿಕೆ ನಿನ್ನ ವಿಶ್ವಾಸ ಸ್ವಾಮಿ ಕೇಳುವನು ನಿನ್ನನ್ನು dear friend. ದೃಷ್ಟಿಸು ನೀ ಆತನ, ಆತನೇ ನಂಬಿಕೆ ಪೂರೈಸುವನು. Oh brother, oh sister, I am happy always in the world. Oh brother, oh sister, because Jesus loves me all the time. Oh brother, oh sister, I am happy always in the world.